Hello everyone, this is Tejaswini Shekhar. Welcome to my channel Crochet by Tej. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಯಾವುದೇ ಕ್ರೋಶೆ ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಮಾಡಿದ್ರು ಅದರ ಟ್ಯುಟೋರಿಯಲ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಹಾಗೆ ನಾನು ಇದುವರೆಗೂ ಮಾಡಿರೋ ಕ್ರೋಶೆ ಪ್ರಾಜೆಕ್ಟ್ಸ್ ಅರೌಂಡ್ 10 to 11 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಅದು ಎಲ್ಲದನ್ನು ಹೇಗೆ ಮಾಡಿದೆ ಅಂತ ನಿಮಗೆ ಎಕ್ಸ್ಪ್ಲನೇಷನ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ನೀವು ಯಾವ ವಿಡಿಯೋಸ್ ಮಿಸ್ ಮಾಡ್ಕೊಳ್ದೇ ಇರೋದಕ್ಕೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೆ ಈ ಟಾಪ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಮಾಡಿರೋ ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ಯಾವ್ದನ್ನ ಫಸ್ಟ್ ಹೇಳ್ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ದಿಸ್ ಇಸ್ ದ ಬೆಸ್ಟ್ ಒನ್ ಅಂತ ನನಗನ್ನಿಸ್ತು. ಬಿಕಾಸ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದನ್ನ ಮಾಡೋದು ಸ್ವಲ್ಪ ಈಸಿ ಇದೆ. ಸೊ ಇದನ್ನೇ ಫಸ್ಟ್ ನಿಮಗೆ ಹೇಳ್ಕೊಡೋಣ ಅಂತ ಡಿಸೈಡ್ ಮಾಡಿದೆ. ಅಂಡ್ ಈ ಬ್ಯಾಗು ಕೂಡ ಸಿಮಿಲರ್ ಸ್ಟಿಚಸ್ಸೇ ಬರುತ್ತೆ. ಸೊ ನಾನು ನಿಮಗೆ ಫಸ್ಟ್ ಸ್ಟಿಚ್ ಹೇಗೆ ಮಾಡೋದು, ಈ ಸ್ಟಿಚ್ನ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ಅದರಲ್ಲಿ ಬ್ಯಾಗ್ ಹೇಗೆ ಮಾಡೋದು ಆ್ಯಂಡ್ ಈ ಟಾಪನ್ನ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ನ ನಿಮಗೆ ಬ್ರೀಫ್ ಮಾಡ್ತೀನಿ. ನೀಡಲ್ಸ್ ಬೇಕಾಗುತ್ತೆ. ಇದು ಕ್ರೋಶೆಗೆ ಅಂತಾನೆ ಯೂಸ್ ಮಾಡೋ ನೀಡಲ್ಸ್. ಆ್ಯಂಡ್ ಟೇಪ್, ಮೆಷರ್ಮೆಂಟ್ ಟೇಪ್. ಎನಿ ಮೆಷರ್ಮೆಂಟ್ ಟೇಪ್ ವಿಲ್ ಡೂ. ಇದು ಸ್ಟಿಚ್ ಮಾರ್ಕರ್ಸ್ ಬೇಕು. ಸ್ಟಿಚ್ ಮಾರ್ಕರ್ಸ್ ನಾವು ಕ್ರೋಶೆ ಪ್ರಾಜೆಕ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ, ಮುಂದೆ ತೋರಿಸ್ತೀನಿ. ಅಂಡ್ ನಾನು ಇದಕ್ಕೆ ಯೂಸ್ ಮಾಡ್ತಿರೋ ಹುಕ್ ಸೈಜ್ 6.5. ಈ ಯಾನ್ ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಸ್ವಲ್ಪ ದಪ್ಪ ಸೈಜಿನ ಹುಕ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ಯೂಸ್ ಮಾಡ್ತಿರೋ ಯಾನ್ ಇದು, ದಿಸ್ ಇಸ್ ಆಕ್ರೋ ವೂಲ್ ಅಂತ. ಸೊ ನೋಡಿ, ಇದಿಷ್ಟು ದಪ್ಪ ಯಾನ್ ಇರೋದಕ್ಕೋಸ್ಕರ ನಾವು ಸ್ವಲ್ಪ ದಪ್ಪ ಹುಕ್ನೆ ಯೂಸ್ ಮಾಡಬೇಕಾಗತ್ತೆ. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ನಾನು ಮಾಡೋ ಪ್ರಾಜೆಕ್ಟ್ಸ್ ಎಲ್ಲಾದ್ರದ್ದು ನೋಟ್ ಮಾಡ್ಕೋತೀನಿ. ನಾನೊಂದು ಹಾರ್ಟ್ ಗ್ರಾನಿ ಸ್ಕ್ವೇರ್ ಕಾರ್ಡಿಗನ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ರೀಲ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಅದನ್ನು ರೀಕ್ರಿಯೇಟ್ ಮಾಡಬೇಕಾಗತ್ತೆ ಅಂತ ಅದ್ರದ್ದು ಇನ್ ಡೀಟೇಲ್ ನಾನು ಮೆಷರ್ಮೆಂಟ್ ಆ್ಯಂಡ್ ಪ್ಯಾಟರ್ನ್ನ ಬರ್ಕೊಂಡಿದ್ದೀನಿ. ಹಾಗೆ ನಾನು ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋದನ್ನ ಡ್ರಾಯಿಂಗಲ್ಲಿ ಬರ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಮಾಡೋ ಪ್ರಾಜೆಕ್ಟ್ ಹೇಗಿರಬೇಕು ಅಂತಲೂ ಕೆಲವೊಂದೊಂದ್ಸರಿ ಮೆಷರ್ಮೆಂಟ್ನೆಲ್ಲ ನೋಟ್ ಮಾಡ್ಕೊಂಡಿರ್ತೀನಿ. ಈ ಥರ ನಾನು ಮಾಡಿರೋ ಎಲ್ಲ ಪ್ರಾಜೆಕ್ಟ್ಸ್ ನೋಟ್ ಮಾಡಿದ್ದೀನಿ. ಬಿಕಾಸ್ ನೋಟ್ ಮಾಡ್ಕೊಂಡ್ರೆ ನನಗೆ ನೆಕ್ಸ್ಟ್ ಅದನ್ನು ರೀಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಈಗ ಫಸ್ಟ್ಗೆ ನಾನು ನಾಟ್ ಮಾಡ್ಕೋತೀನಿ. ನಾಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ನಾಟ್. ನಾಟ್ ತುಂಬ ಟೈಟು ಇರಬಾರ್ದು, ಸ್ವಲ್ಪ ಲೂಸ್ ಇದ್ರೆ ಒಳ್ಳೇದು. ಸೊ ಇವಾಗ ನಾನು ಸ್ಟಿಚಸ್ನ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಎಷ್ಟು ಸ್ಟಿಚಸ್ ಹಾಕೋಬೇಕು ಅನ್ನೋದು ನಿಮ್ಮ ಬಾಡಿ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಸ್ಟಿಚಸ್ ನಾವು. ನಾನು ಇನ್ನೂ ಎಷ್ಟು ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ. ಐ ಗೋ ಆನ್ ವಿತ್ ದ ಸ್ಟಿಚಸ್. So let's measure and see now. ಈ ಟಾಪ್ ಲೆಂತ್ ಇಷ್ಟಿದೆ, ಅಂದರೆ ಸ್ವಲ್ಪ ಜಾಸ್ತಿ ಇದೆ. ಬಟ್ ನಾನು ಇವಾಗ ಮಾಡ್ತಿರೋ ಟಾಪ್ ಅಷ್ಟು ಬೇಡ, ನನಗೆ ಇಷ್ಟೇ ಸಾಕು. ಏಕೆಂದರೆ ನಾನು ಬೇರೆ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೇಮ್ ಟಾಪ್ ಬೇಡ ಅಂತ. ಸೊ ಇಷ್ಟು ಸ್ಟಿಚಸ್ ಅವಶ್ಯಕತೆ ಇಲ್ಲ, ನಾನು ಅದನ್ನ ರಿಮೂವ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗಿಂದ ಐ ವಿಲ್ ಕೌಂಟ್ ಎಷ್ಟು ಸ್ಟಿಚಸ್ ಅಂತ, ಬಿಕಾಸ್ ಐ ನೀಡ್ ದ್ಯಾಟ್ ರೆಕಾರ್ಡ್. ಸೊ 1 2 3 4 5 6 7 8 9 and 10. ಈಗ ಒಂದ್ಸಲ ಹಿಡ್ದು ನೋಡ್ತೀನಿ, ಇದು ತುಂಬ ಚಿಕ್ಕದಾಗುತ್ತೆ, ಇನ್ನು ಸ್ವಲ್ಪ ಮಾಡೋಣ. 11 12. I think I need 2 more stitches. So 13 and 14. So ಇವಾಗ 14 stitches ಇಷ್ಟು ಮೆಷರ್ಮೆಂಟ್ ಕರೆಕ್ಟ್ ಆಗಿದೆ. +1 15 ಹಾಕ್ತಾ ಇದ್ದೀನಿ. ಯು ನೀಡ್ ದಟ್ +1, ಐ ವಿಲ್ ಟೆಲ್ ಯು ಲೇಟರ್. ಈಗ ಮೆಷರ್ಮೆಂಟ್ನ ಬರ್ಕೋತಾ ಇದ್ದೀನಿ. ಕ್ರಾಪ್ ಟಾಪ್ ವಿತ್ ಥಿಕ್ ಯಾನ್.
ಸೊ ಬಾಡಿ ಮೆಷರ್ಮೆಂಟ್ ಲೆಂತ್ ನಾನು 14 ಸ್ಟಿಚಸ್ ಪ್ಲಸ್ 1 ಹಾಕ್ತಾ ಇದ್ದೀನಿ. ಸೊ ದಟ್ಸ್ 15. ನಾನು ಪ್ಲಸ್ 1 ಯಾಕೆ ಹಾಕೊಂಡೆ ಅಂದರೆ, ಈಗ ನಾನು ಫಸ್ಟ್ ಸ್ಟಿಚಿಂದ ಸ್ಟಾರ್ಟ್ ಮಾಡಲ್ಲ, ಸೆಕೆಂಡ್ ಸ್ಟಿಚಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇಟ್ ಶುಡ್ ನಾಟ್ ಲುಕ್ ಅನ್ಈವನ್. ನಾನು ಫಸ್ಟು ಸಿಂಗಲ್ ಕ್ರೋಶೆ ಹಾಕ್ತೆ, ಆಮೇಲೆ ಡಬಲ್ ಕ್ರೋಶೆ ಹಾಕ್ತೆ. ಈಗ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಸಿಂಗಲ್ ಕ್ರೋಶೆ ಯು ಹ್ಯಾವ್ ಟು ಇನ್ಸರ್ಟ್ ಯುವರ್ ಹೂಕ್ ಇನ್ಸೈಡ್ ದ ಸ್ಟಿಚ್ ಆ್ಯಂಡ್ ದೆನ್ yarn over, come back and pull through 2 loops. This is single crochet. For double crochet you have to yarn over first. Single crochet ಗೆ ನೀವು ಹಾಗೆ ಇನ್ಸರ್ಟ್ ಮಾಡಬೇಕು, but for double crochet you have to yarn over and then insert your hook and then come back and then pull through 2 loops and again pull through 2 loops. You have to do it 2 times. So that is double crochet. So this thing you have to keep repeating throughout. First single crochet and then double crochet, single crochet, double crochet. For the single crochet you need not yarn over first, you just have to insert the hook inside the stitch and then yarn over, come back, pull through 2 loops. But for double crochet you have to yarn over first and then insert your hook inside the stitch and then come back, pull through 2 loops twice. So this is how it keeps going. ಇದನ್ನ ನೀವು ರಿಪೀಟ್ ಮಾಡ್ತಾನೆ ಹೋಗಬೇಕು. Single crochet, double crochet, single crochet, double crochet. So at last you will end up doing the double crochet. So as I am showing you right now, it will end in double crochet. ಸೊ ಈಗ ಇದು ಇಲ್ಲಿವರೆಗೂ ಆಗಿದೆ. ಲಾಸ್ಟ್ ಸ್ಟಿಚ್ಗೆ ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟು ಇವಾಗ ಹಿಂಗೆ ಬಂದಿದೆ ನೋಡಿ. ಸಿಂಗಲ್ ಆ್ಯಂಡ್ ಡಬಲ್, 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 ಸಿಂಗಲ್ ಆ್ಯಂಡ್ ಡಬಲ್. ಸೊ ಇದಿಷ್ಟು ಈ ರೀತಿ ಆಯಿತು. ಈಗ ಇದನ್ನು ಹೀಗೆ ಟರ್ನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ, ಹಿಂಗೆ ಕಾಣಿಸುತ್ತೆ. ಸೊ ಇದು ಇಲ್ಲಿದೆ, ಇದು ಇಲ್ಲಿವರೆಗೂ ಲೆಂತ್ ಮಾಡಿದ್ದು, ಬಟ್ ಇದನ್ನು ನಾನು ಶಾರ್ಟ್ ಲೆಂತ್ ಮಾಡ್ತಾ ಇದ್ದೀನಿ. ಸೊ ಇದು ಹೀಗಾಗತ್ತೆ. ಆ್ಯಂಡ್ ಇವಾಗ ಇದು ಮುಗಿದ ಮೇಲೆ ಇಲ್ಲಿ ನೀವು ಹಾಕಿದ್ದೀರಾ ಇದನ್ನು, ನೆಕ್ಸ್ಟ್ ಇದನ್ನು ನೀವು ಈ ರೀತಿ ಟರ್ನ್ ಮಾಡಬೇಕಾಗತ್ತೆ. ಟರ್ನ್ ಮಾಡಿದಾಗ ನಿಮ್ಮ ಈ ಫಸ್ಟ್ ಸ್ಟಿಚ್ಗೆ ನೀವು ಇದೀಗ ಹಾಕಾಗಿದೆ, ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಟರ್ನ್ ಮಾಡಬೇಕಾಗತ್ತೆ. ಸೊ ಈಗ ಈ ಸ್ಟಿಚ್ಚಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಸೇಮ್ ಸಿಂಗಲ್ ಕ್ರೋಶೆ ಆ್ಯಂಡ್ ದೆನ್ ಡಬಲ್ ಕ್ರೋಶೆ, now again single crochet, now double crochet, single crochet, double crochet, ಸೊ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿಕೊಂಡು ಬರಬೇಕಾಗತ್ತೆ. ಎಂಡಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಮತ್ತೆ ಎಂಡಿಗೆ ಬಂದ್ವಿ. ಸೊ ಇಲ್ಲಿ ನೋಡಿ, ಲಾಸ್ಟ್ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ. ಈಗ ಒಂದು ಸ್ಟಿಚ್ ಹಾಕಿ ಮತ್ತೆ ಉಲ್ಟಾ ಟರ್ನ್ ಮಾಡೋದು. ಸೊ ಇದನ್ನು ಮತ್ತೆ ಇವಾಗ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಇಲ್ಲಿವರೆಗೂ ಫುಲ್ಲು, ಲಾಸ್ಟಲ್ಲಿ ಡಬಲ್ ಕ್ರೋಶೆ ಬರುತ್ತೆ, ಇಲ್ಲಿವರೆಗೂ ಮಾಡಬೇಕು. ಸೊ ಇದೇ ರೀತಿ ನಿಮ್ಮ ಡಿಸೈರ್ಡ್ ಲೆಂತ್ ಇಲ್ಲಿಂದ ನೀವು ಫುಲ್ ಬ್ಯಾಕ್ವರೆಗೂ, ಈಗ ನೋಡಿ ಇದು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಇದು ಹೀಗೆ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಫುಲ್ ಇದು ಬ್ಯಾಕ್ವರೆಗೂ, ಇಲ್ಲಿ ಇದು ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ದಿಸ್ ಇಸ್ ದಿ ಎಂಡಿಂಗ್ ಪಾಯಿಂಟ್. ಇಲ್ಲಿಗೆ ಬಂದಾಗ ನಾನು ಇದನ್ನು ಇಲ್ಲಿ ತೊಗೊಂಡು, ಯು ಕ್ಯಾನ್ ಡೂ ಇಟ್ ಬೋತ್ ವೇಸ್, ಅಂದರೆ ಈ ರೀತಿ ಸೈಡ್ಗಾರು ಹಾಕೋಬೋದು, ಅಥವಾ ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮಿಡ್ಗಾದರೂ ನೀವು ಲೈನ್ಗೆ ಹಾಕೋಬೋದು. ಸೊ ಇದಿಷ್ಟು ಮಾಡಾದ್ಮೇಲೆ ನನಗೆ ಎಂಡಲ್ಲಿ ಮೀಟ್ ಮಾಡ್ತೀನಿ.
ಈ ಪರ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂದರೆ ಸೇಮ್ ಸ್ಟಿಚಸ್ನ ನಿಮ್ಮ ಡಿಸೈರ್ಡ್ ಲೆಂತಿಗೆ ನೀವು ಮಾಡ್ಕೋಬೇಕು. ಅಂದರೆ ಪರ್ಸ್ ಯಾವ ಲೆಂತ್ ಬೇಕು, ಯಾವ ಥರ ಎಷ್ಟು ದೊಡ್ಡದು ಬೇಕು ಅದನ್ನು ನೋಡಿ ನೀವು ಮಾಡ್ಕೋಬೋದು. ನೀವು ನೋಡಿರ್ಬೋದು ನಾನು ಸ್ಟಿಚಸ್ ಹಾಕಿದ್ದೀನಿ. ಆಮೇಲೆ ಇದನ್ನು ನಾನು ಫೋಲ್ಡ್ ಮಾಡಿದ್ದೀನಿ. ಒನ್ ಸೈಡ್ನ ನಾನು 2 sides ಫೋಲ್ಡ್ ಮಾಡಿ ಸೈಡ್ಸ್ ಎಲ್ಲ ಸ್ಟಿಚಸ್ ಮಾಡ್ಕೊಂಡಿದ್ದೀನಿ. ಸೂಜಿಲಾದ್ರೂ ಮಾಡ್ಕೋಬೋದು ಅಥವಾ ನೀವು ಕ್ರೋಶೆಲ್ಲೂ ಮಾಡ್ಬೋದು. ನಾನು ಹೇಗೆ ಅಂತ ತೋರಿಸ್ತೀನಿ. ಇಫ್ ಪಾಸಿಬಲ್ ನಾನು ಈ ಪರ್ಸ್ನ ಹೇಗೆ ಮಾಡೋದಂತ ಮತ್ತೆ ಇನ್ನೊಂದು ವಿಡಿಯೋಲಿ ತೋರಿಸ್ತೀನಿ. ಐ ಜಸ್ಟ್ ವಾಂಟ್ ಟು ಶೋ ಯು ಇಟ್ಸ್ ದ ಸೇಮ್ ಸ್ಟಿಚ್ ಅಂತ. ಆ್ಯಂಡ್ ಇದು ಸ್ಟ್ರಾಪ್ಸ್ ಹಾಕೊಂಡು ಆ್ಯಂಡ್ ಬಟನ್ ಹಾಕಿದ್ದೀನಿ. ದಿಸ್ ಇಸ್ ಹೌ ಐ ಹ್ಯಾವ್ ಡನ್ ದಿಸ್. ನಿಮಗೆ ಬೇಕಂದ್ರೆ ನಾನು ಇದು ಇನ್ನೊಂದ್ಸರಿ ಟ್ಯುಟೋರಿಯಲ್ ಮಾಡಿ ತೋರಿಸ್ತೀನಿ. ಸೊ ಇದಿವಾಗ ಇಷ್ಟ ಆಗಿದೆ. ಇದೇ ಥರ ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು ನಿಮ್ಮ ಮೆಷರ್ಮೆಂಟಿಗೆ. ನಿಮ್ಮ ಬಾಡಿ ಮೆಷರ್ಮೆಂಟ್ ಸಿಗೋವರೆಗೂ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್, ಸೇಮ್ ಸ್ಟಿಚಸ್. ಸೊ ಈಗ ಇದು ಯಾನ್ ಇಲ್ಲಿಗೆ ಮುಗ್ದೋಯ್ತು. ಇವಾಗ ನಾನು ಇಷ್ಟೇ ಅಲ್ಲ ಇನ್ನೂ ಮಾಡಬೇಕು. ಸೊ ಯಾನ್ನ ಜಾಯಿನ್ ಮಾಡಬೇಕು. ಇದು ಥಿಕ್ ಯಾನ್ ಆಗಿರೋದ್ರಿಂದ ಇದನ್ನ ಜಾಯಿನ್ ಮಾಡೋ ಟೆಕ್ನಿಕ್ ಬೇರೆ ಇದೆ, ಥಿನ್ ಯಾನ್ನ ಜಾಯಿನ್ ಮಾಡೋ ಟೆಕ್ನಿಕ್ ಬೇರೆ ಇರುತ್ತೆ. ಅದು ನಾನು ಥಿನ್ ಯಾನಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ ಮಾಡುವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಯು ಕ್ಯಾನ್ ಜಸ್ಟ್ ಪುಟ್ ಅ ನಾಟ್. ಈ ಥರ 2 knots ಹಾಕಿದ್ರೆ ಸಾಕು, ಇಟ್ ವಿಲ್ ಕ್ಲೋಸ್. ಅದೇನು ನಿಮಗೆ ಎಕ್ಸ್ಟ್ರಾ ಏನು ಬರುತ್ತೆ ಅಂದರೆ ನೀವು ಟೈಟಾಗಿ ಎಳೆದ್ರೆ ಸಾಕು. ಇದು ತುಂಬ ಥಿಕ್ ಯಾನ್ ಆಗಿರೋದ್ರಿಂದ ನೀವು ಸ್ವಲ್ಪ ಟೈಟಾಗಿ ಇದನ್ನ ಎಳೆದ್ರೆ ಇಟ್ ವಿಲ್ ಕ್ಲೋಸ್. ಸೊ ಎಕ್ಸ್ಟ್ರಾಸ್ ಏನಿದೆ ಅದನ್ನ ಯು ಕ್ಯಾನ್ ಕಟ್ ಇಟ್ ಆಫ್. ಲೈಕ್ ದಿಸ್ ಯು ಕ್ಯಾನ್ ಜಸ್ಟ್ ಕಟ್ ಆಫ್ ದಿ ಎಕ್ಸ್ಟ್ರಾಸ್. ಅದೇನು ಕಾಣಲ್ಲ, ನೀಟಾಗಿ ಕಟ್ ಮಾಡ್ಕೊಂಡ್ರೆ ಸಾಕು. So ಈಗ I'll continue working the same. One stitch ಹಾಕಿ again I'll turn it over and then single crochet and double crochet. So ಇದೇ ಥರ same you have to keep working until you reach your measurement. Single crochet, double crochet. ಇದೇ ಥರ ಸಿಂಗಲ್ ಡಬಲ್ ಸಿಂಗಲ್ ಡಬಲ್ ಸಿಂಗಲ್ ಡಬಲ್ ಸಿಂಗಲ್ ಡಬಲ್ ಸಿಂಗಲ್ ಆ್ಯಂಡ್ ಡಬಲ್. ಈ ಸೈಡ್ ಮುಗಿದ್ಮೇಲೆ ನೆಕ್ಸ್ಟ್ ಮತ್ತೆ ಟರ್ನ್ ಮಾಡಿ ಅದನ್ನೇ ರಿಪೀಟ್ ಮಾಡಿ. ನಿಮ್ಮ ಮೆಷರ್ಮೆಂಟ್ ರೀಚ್ ಆಗೋವರೆಗೂ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್. ಸೊ ಈಗ ಬಾಡಿ ಮೆಷರ್ಮೆಂಟ್ ನೋಡ್ಕೊಳ್ಳೋಣ. ನನ್ನ ಬಾಡಿ ಮೆಷರ್ಮೆಂಟ್ ಬಂದು 31.5 or 32. Yeah, 31.5 will be appropriate, I guess, because it expands. So when you divide it, it will come down to, I mean, like this. Ee tara, when we fold it, it should be this proportionate. So ನಾನೀಗ ಪ್ರಾಜೆಕ್ಟ್ನ ಇಟ್ಟು ನೋಡ್ತೀನಿ ಕರೆಕ್ಟ್ ಆಗಿದೆಯಾ ಮೆಷರ್ಮೆಂಟ್ ಅಂತ. ಯು ಕ್ಯಾನ್ ಸಿ ನಾವ್ 31.5 ಅಂದರೆ ಇಷ್ಟು ಬರಬೇಕು, ಬಟ್ ಇದು ಸ್ವಲ್ಪ ಚಿಕ್ಕದಿದೆ. ಸೊ ಈಗ ನಾನು ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ನ ಇಟ್ಟು ನೋಡಿದ್ರೆ ಯು ಕ್ಯಾನ್ ಸಿ ದಿಸ್ ಇಸ್ ಪ್ರಾಪರ್ 31.5 ಇದೆ. ಇದು ಪ್ರಾಪರ್ ಮೆಷರ್ಮೆಂಟ್ ಇದೆ. ಸೊ ದಿಸ್ ಇಸ್ 32. ದ ಮೆಷರ್ಮೆಂಟ್ ಇಸ್ ಪ್ರಾಪರ್. ನೀವು ನೋಡ್ಬೋದು ಇಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ. ಸೊ ಇಟ್ ಇಸ್ ಹಾಫ್ ಅಂಡ್ ಹಾಫ್. ಬಟ್ ಈ ಪ್ರಾಜೆಕ್ಟ್ನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಟು ಸೇಮ್ ಬೇಡ ಅಂತ. ಅದಕ್ಕೆ ನಾನು ಇದನ್ನು ಇಷ್ಟಕ್ಕೆ ಬಿಡ್ತಾ ಇದ್ದೀನಿ. ನಾನಿದ್ರದ್ದು ಬ್ಯಾಕ್ ಹುಕ್ನ ಬೇರೆ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಇಷ್ಟು ಹತ್ತಿರದವರೆಗೂ ತಂದು
ಇನ್ನೊಂದು 2 ಸ್ಟಿಚ್ನ ಹಾಕಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಈಗ ನಾನು ಎಕ್ಸ್ಟ್ರಾ 2 ಸ್ಟಿಚಸ್ ಹಾಕ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್. ನಾನು ಇದನ್ನ ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸ್ಲಿಪ್ ನಾಟ್ ಹಾಕ್ತಾ ಇದ್ದೀನಿ. ಸೊ ಈಗ ನೋಡಿದ್ರೆ ದಿಸ್ ಈಸ್ ಅನ್ ಎಕ್ಸ್ಟ್ರಾ ಥ್ರೆಡ್. ಇಲ್ಲಿ ಎಕ್ಸ್ಟ್ರಾ ಬಂದಿದೆ, ಈ ಕಡೆ ಸೈಡು ಎಕ್ಸ್ಟ್ರಾ ಇದೆ ಆ್ಯಂಡ್ ಈ ಸೈಡೂ ಎಕ್ಸ್ಟ್ರಾ ಇದೆ. ಇದನ್ನ ನಾವು ಹೈಡ್ ಮಾಡಬೇಕು. ಅದು ಹೇಗೆ ಹೈಡ್ ಮಾಡೋದು ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಗ ಇಲ್ಲಿಗೆ ನಾನು ಹುಕ್ಸ್ನ ಹಾಕ್ತೀನಿ, ಅಂದರೆ ಬ್ಯಾಕ್ ಹುಕ್. ಅದಕ್ಕೆ ನೀವು ಫಸ್ಟ್ ಒಂದು ನಾಟ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಮೇಕ್ ಅ ನಾಟ್ ಲೈಕ್ ದಿಸ್. ದಿಸ್ ಇಸ್ ದ ನಾಟ್. ಇದನ್ನು ಹೀಗೆ ಮಾಡಿಕೊಂಡು ಈಗ ಬ್ಯಾಕ್ ಸೈಡಲ್ಲಿ ಯು ಹ್ಯಾವ್ ಟು ಮೇಕ್ ಅ ಮಾರ್ಕ್. ಎಲ್ಲೆಲ್ಲಿಗೆ ನೀವು ಅದನ್ನು ಹಾಕಬೇಕು ಅಂದರೆ ಥ್ರೆಡ್ನ ಹಾಕೋದಕ್ಕೆ ಒಂದು ಹುಕ್ ಮಾಡ್ಕೋಬೇಕು. ಸೊ ಅದನ್ನು ಎಲ್ಲೆಲ್ಲಿ ಮಾಡಬೇಕು ಅಂತ ಫಸ್ಟ್ ಹುಕ್ನ ನಾನು ಎಂಡಲ್ಲಿ ಮಾಡ್ತಾ ಇದ್ದೀನಿ. ದಟ್ ಈಸ್ ಹಿಯರ್. ಅಲ್ಲಿಗೆ ಯು ಹ್ಯಾವ್ ಟು ಇನ್ಸರ್ಟ್ ದ ಹುಕ್ ಆ್ಯಂಡ್ ಕಮ್ ಬ್ಯಾಕ್ like this. And then pull it through this knot, that loop that you have created. So you have to work it through. 1 2 3 and 4. So 4 stitches na haki ನೆಕ್ಸ್ಟ್ 1 ಸ್ಟಿಚ್ ಬಿಟ್ಟು ಇನ್ನೊಂದು ಸ್ಟಿಚ್ಗೆ ಸ್ಲಿಪ್ ನಾಟ್ ಮಾಡ್ಕೋಬೇಕು. ಸೊ ನಿಮಗೆ ಗೊತ್ತಾಗುತ್ತೆ ಹುಕ್ಕಿಗೆ ನಿಮಗೆ ಎಷ್ಟು ಆ ಥ್ರೆಡ್ ಹೋಗೋಷ್ಟು ಚಿಕ್ಕ ಹುಕ್ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ಲಾಸ್ಟಲ್ಲಿ ಇನ್ನೊಂದು ಸ್ಟಿಚ್ ಹಾಕೊಂಡು ಅದನ್ನು ಕಂಪ್ಲೀಟ್ ಮಾಡೋದು. ಯು ಜಸ್ಟ್ ಕಟ್ ದ ಥ್ರೆಡ್ ಆ್ಯಂಡ್ pull it through the loop. And now this is done. ಸೊ ಈಗ ಈ ಥ್ರೆಡ್ ಇವಾಗ ಏನು ಎಕ್ಸ್ಟ್ರಾ ಥ್ರೆಡ್ ಇದೆ, ಸಿ ದಟ್ ಈಸ್ ದ ಹುಕ್. ಅಲ್ಲಿಂದ 2 ಸ್ಟೆಪ್ಸ್ ಬಿಟ್ಟು ನೀವು ನೋಡ್ಕೋಬೇಕು ಅಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಅಂತ. ಸೊ ಆ ಡಿಸ್ಟೆನ್ಸ್ ಪ್ರಕಾರ ಯು ಹ್ಯಾವ್ ಟು ಮೇಕ್ ಅ ಮಾರ್ಕ್ ಆ್ಯಂಡ್ ದೆನ್ ಡೂ ದ ನೆಕ್ಸ್ಟ್ 2 ಹುಕ್ಸ್. ಸೊ ನಾನಿಲ್ಲಿ 2 ಸ್ಟಿಚಸ್ ಬಿಟ್ಟು ಮಾಡ್ತಿದ್ದೀನಿ, 2 ಸ್ಟಿಚಸ್ ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಟಿಲ್ ದಿ ಎಂಡ್ ಸೇಮ್ ಥಿಂಗ್ ಕಮ್ಸ್ ಟು ದಿಸ್ ಸೈಡ್ ಆಲ್ಸೋ. ಈಗ ನೋಡಿ ನಾನು ಈ ಎಂಡಲ್ಲಿ 2 ಹುಕ್ನ ಹಾಕಿದ್ದೀನಿ. ಸೊ ಥ್ರೆಡ್ ಹೋಗೋಷ್ಟು ಜಾಗ ಇರಬೇಕು ಹೋಲ್ಗೆ. ನೆಕ್ಸ್ಟ್ 2 ಸ್ಟಿಚಸ್ ಬಿಟ್ಟು ಇನ್ನು 2 ಹುಕ್ಸ್ನ ಮಾಡಿದ್ದೀನಿ. ಅಗೇನ್ 2 ಸ್ಟಿಚಸ್ ಬಿಟ್ಟು ನೆಕ್ಸ್ಟ್ ಎಂಡಲ್ಲಿ ಅನದರ್ ಎಂಡಲ್ಲಿ 2 ಹುಕ್ಸ್ ಹಾಕಿದ್ದೀನಿ. ಸೊ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಬಂದಿದೆ. ಆಸ್ ಯು ಕ್ಯಾನ್ ಸಿ ಈ ಥ್ರೆಡ್ಸ್ನ ಹೈಡ್ ಮಾಡಬೇಕು. ಸೊ ಇದನ್ನ ಹೇಗೆ ಹೈಡ್ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ವಿತ್ ದ ಹೆಲ್ಪ್ ಆಫ್ ದಿಸ್ ನೀಡಲ್ ಯು ವಿಲ್ ಹ್ಯಾವ್ ಟು ಹೈಡ್ ದಿಸ್ ಥ್ರೆಡ್. ಸೊ ಈ ನೀಡಲ್ ಕ್ರೋಶೆಗೆ ಅಂತಾನೆ ಸಿಗುತ್ತೆ. ಇದಕ್ಕೆ ದಪ್ಪ ಹೋಲ್ ಇರುತ್ತೆ, ಕ್ರೋಶೆ ಯಾನ್ ಹೋಗೋಷ್ಟು ಸ್ಪೇಸ್ ಇರುತ್ತೆ. ಸೊ ಇದೇ ನೀಡಲ್ನ ತಗೊಂಡ್ರೆ ಬೆಟರ್. ಸೊ ಇವಾಗ ಈ ಯಾನ್ನ ನಾನು ನೀಡಲ್ ಹೋಲ್ ಒಳಗೆ ಹಾಕ್ತೀನಿ. Once that is done, you have to work backwards. ಸೊ ಇಲ್ಲಿ ಬ್ಯಾಕ್ವರ್ಡ್ಸ್ ಸ್ಟಿಚ್ ಬ್ಯಾಕ್ ಅಂದರೆ ಈ ಹುಕ್ ಏನಿದೆ ಇದ್ರ ಬ್ಯಾಕ್ವರ್ಡ್ಸ್ ಯು ವಿಲ್ ಹ್ಯಾವ್ ಟು ವರ್ಕ್. ಸ್ಟಿಚಸ್ ಒಳಗೆ ಫ್ಯೂ ಸ್ಟಿಚಸ್ ಒಳಗೆ ಯು ವಿಲ್ ಹ್ಯಾವ್ ಟು ಗೋ ಥ್ರೂ ಲೈಕ್ ದಿಸ್. ನೀವು ನೋಡ್ಕೊಳ್ಳಿ ಅಂದರೆ ಯಾವ್ದು ಬೆಟರ್ ಅನ್ಸುತ್ತೆ, ಯಾವ ಸ್ಟಿಚಸ್ ಒಳಗೆ ಹೋದ್ರೆ ಹೈಡ್ ಆಗತ್ತೆ, ಯಾವ್ದು ಬೆಟರ್ ಅನ್ಸುತ್ತೆ. ಯು ಕ್ಯಾನ್ ಗೋ ಥ್ರೂ ದೋಸ್ ಸ್ಟಿಚಸ್ ಆ್ಯಂಡ್ ಕಮ್ ಬ್ಯಾಕ್ ಲೈಕ್ ದಿಸ್. ಈಗ the yarn is hidden, half of the yarn, the thread is hidden. Remaining part na you can cut it off with the help of your scissor. Now it looks clean. So ಇದೇ ತರ you'll have to hide all the extras. ಇಲ್ಲಿ 6 hooks ಗೂ ಈ ತರ extras ಇದೆ.
ಸೊ ಅದೆಲ್ಲನೂ ಹೈಡ್ ಮಾಡಬೇಕಾಗತ್ತೆ. ನಾನು ಹೈಡ್ ಮಾಡಿ ಐ ವಿಲ್ ಮೀಟ್ ಯು ಲೇಟರ್. ಈಗ ಎಕ್ಸ್ಟ್ರಾಸ್ ಎಲ್ಲಾನು ಹೈಡ್ ಮಾಡಾಗಿದೆ. ನವ್ ಇಟ್ ಲುಕ್ಸ್ ಕ್ಲೀನ್. ಸೊ ಈಗ ನಾವು ಇದಕ್ಕೆ ಥ್ರೆಡ್ ಮಾಡಬೇಕು. ಟು ಆಲ್ ದ ಹೂಕ್ಸ್ ಥ್ರೆಡ್ನ ಹಾಕಬೇಕಾಗತ್ತೆ ಆಸ್ ಅ ಲಾಕ್. ಆ ಥ್ರೆಡ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅಗೇನ್ ಯು ಹ್ಯಾವ್ ಟು ಮೇಕ್ ಅ ನಾಟ್ ಲೈಕ್ ದಿಸ್. ಸೊ ನೀವು ನಿಮ್ಮ ಮೆಷರ್ಮೆಂಟ್ ತಕ್ಕ ಹಾಗೆ, ಅಂದರೆ ಆ ಥ್ರೆಡ್ ಅದಕ್ಕೆ ಎಷ್ಟು ಉದ್ದ ಥ್ರೆಡ್ ಬೇಕೋ ಅಷ್ಟು ಸ್ಟಿಚಸ್ನ ನೀವು ಹಾಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 30. ಇದೇ ಥರ ನೀವು ನೋಡ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಲೆಂತ್ ಅಷ್ಟು ನೀವು ಮಾಡಬೇಕು. ಸೊ ಐ ವಿಲ್ ಕೀಪ್ ಆನ್ ಡೂಯಿಂಗ್ ಇಟ್ ಅಂಟಿಲ್ ದ ಲೆಂತ್ ಐ ವಾಂಟ್. ಸೊ ದಿಸ್ ಇಸ್ ದ ಲೆಂತ್. ಐ ಮೇಡ್ 90 ಸ್ಟಿಚಸ್. ಸೊ ಇಷ್ಟು ಉದ್ದ ನನಗೆ ಬೇಕಾಗಿದೆ. ಸೊ ಇವಾಗ ಈ ಎಡ್ಜಸ್ನ ನಾನು ಈವನ್ ಮಾಡ್ತೀನಿ. ಐ ವಿಲ್ ಕಟ್ ಇಟ್ ಆಫ್ ಆ್ಯಂಡ್ ಮೇಕ್ ಇಟ್ ಈವನ್ ಬೋತ್ ದ ಸೈಡ್ಸ್. ಇವಾಗ ಇದನ್ನು ಹೇಗೆ ಆ ಹುಕ್ಸಲ್ಲಿ ಇನ್ಸರ್ಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ದಿಸ್ ಇಸ್ ದ ವೇ. ಫಸ್ಟ್ ಈ ಲೆಫ್ಟ್ ಸೈಡ್ ಹುಕ್ಕಿಂದ ಸ್ಟಾರ್ಟ್ ಮಾಡಿ ರೈಟ್ ಸೈಡ್ಗೆ ತಗೋತಾ ಇದ್ದೀನಿ. ಸೊ ನಿಮಗೆ ಯಾವ ರೀತಿ ಬೇಕೋ ಡಿಸೈನ್ ಆ ರೀತಿ ನೀವು ಹಾಕೋಬಹುದು. ನಾನು ಈ ಡಿಸೈನ್ ಚೆನ್ನಾಗಿರುತ್ತೆ ಅಂತ ಇದನ್ನ ಮಾಡ್ತಾ ಇದ್ದೀನಿ. ಇಫ್ ಯು ವಾಂಟ್ ಇಟ್ ಸ್ಟ್ರೈಟ್ ಯು ಕ್ಯಾನ್ ಕೀಪ್ ಇಟ್ ಸ್ಟ್ರೈಟ್. ಜಿಗ್ಜಾಗ್ ಬೇಕಂದ್ರೆ ಜಿಗ್ಜಾಗ್ ಮಾಡ್ಬೋದು. ಸೊ ನಾನಿಲ್ಲಿ ಎಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೀವು ಆ ಶೇಪಲ್ಲಿ ಇದನ್ನ ಮಾಡ್ಕೋಬಹುದು. ಈ ಎಂಡಲ್ಲಿ ಇಟ್ ಶುಡ್ ಕಮ್ ಔಟ್ ಬೋತ್ ದ ಸೈಡ್ಸ್ ಸೊ ದಟ್ ಯು ಕ್ಯಾನ್ ಲಾಕ್ ಇಟ್. ಇದು ನೀವು ನಿಮ್ಮ ಸೈಜ್ ಅಂದರೆ ಸ್ವಲ್ಪ ಫ್ರೀ ಸೈಜೇ ಬರುತ್ತೆ. ನಿಮ್ಮ ಸೈಜ್ ಏನಿದೆಯೋ ಅದಕ್ಕಿಂತ 1 ಸೈಜ್ ಜಾಸ್ತಿ ಇರೋರು ಹಾಕ್ಬೋದು, 1 ಸೈಜ್ ಕಡಿಮೆ ಇರೋರು ಹಾಕ್ಬೋದು. ಯು ಕ್ಯಾನ್ ಟೈಟನ್ ಇಟ್ ಆರ್ ಯು ಕ್ಯಾನ್ ಕೀಪ್ ಇಟ್ ಲೂಸ್. ಈ ಥರ ಲಾಕ್ ಸಿಸ್ಟಮ್ ಮಾಡಿದ್ರೆ meanwhile this looks fancy as well. Next ಇದಕ್ಕೆ ಸ್ಲೀವ್ಸ್ ಮಾಡಬೇಕು. ಬಿಫೋರ್ that we'll take the note of its measurement. Width is equal to 24 clusters. Clusters ಅಂದ್ರೆ ಇದು, that is called clusters. 1 2 3 4 1 2 3 4. So that is clusters. ಈಗ hooks 3 hooks, 90 stitches, 90 stitches thread. So that's the measurement. So ಇವಾಗ 24 clusters ಇದೆ. ಸೊ ನಾವು ಸ್ಲೀವ್ಸ್ ಮಾಡೋದಕ್ಕೆ ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ 24 divided 2 equals 12 plus 12 plus 12. So we'll have to divide it.
ಸ್ಲೀವ್ಸ್ ಮಾಡೋದಕ್ಕೆ 1 2 3 4 5 6 1 2 3 4 5 6 ಹಾಗೆ ಇಲ್ಲೂ ಇದೆ. ಸೊ ಸೇಮ್ ಮೆಷರ್ಮೆಂಟ್ ಇದೆ 12 ಪ್ಲಸ್ 12 ಡಿವೈಡೆಡ್ ಬೈ 2 ಈಕ್ವಲ್ 6 ಪ್ಲಸ್ 6. ಸೊ ಬೋತ್ ದ ಸೈಡ್ಸ್ ಇಟ್ಸ್ 6 ಪ್ಲಸ್ 6. ಸೊ ನೀವು ಈ ಥರ ಮೆಷರ್ಮೆಂಟ್ ನೋಡಿದಾಗ 1 2 3 ಇಲ್ಲಿ ಹಾಗೆ ಇಲ್ಲಿ ನೀವು ಸ್ಲೀವ್ಸ್ ಮಾಡ್ಬೋದು. ಯು ಕ್ಯಾನ್ ಡಿಸೈಡ್ ವೇರ್ ಯು ವಾಂಟ್ ಮೇಕ್ ದ ಸ್ಲೀವ್ಸ್ ಅಂತ. ಸೊ ಇವಾಗ ಇಲ್ಲಿ ನಾನು ಸ್ಲೀವ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇನ್ ದ ಥರ್ಡ್ ಕ್ಲಸ್ಟರ್ ಆ್ಯಕ್ಚುಲಿ 1 2 3 ಇರೋದ್ರಿಂದ. ಸೊ ನಾನು ಅದ್ರ ಮಧ್ಯದಲ್ಲಾದರೂ ಮಾಡ್ಬೋದು ಅಥವಾ ಥರ್ಡ್ ಒನ್ ಅಲ್ಲಾದರೂ ಮಾಡ್ಬೋದು. ಸೊ ಲೆಟ್ಸ್ ಸಿ. ಸೊ ಇದನ್ನು ಹೇಗೆ ಮಾಡೋದಂತ ಡಿಸೈಡ್ ಮಾಡೋಣ. ಬಟ್ ನಾನು ಇದರಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಈಕ್ವಲ್ ಆಗಿ ಮಾಡಿಲ್ಲ. ಇಲ್ಲಿ ಇಫ್ ಯು ಸಿ ದ ಪ್ರಪೋರ್ಷನ್ ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಸೊ ಮಧ್ಯದಿಂದ ನೀವು ಕೌಂಟ್ ಮಾಡೋದಾದರೆ 1 2 ಇಲ್ಲಿಂದ 2 ಇದರಲ್ಲಿ ಬಿಟ್ಟಿದ್ದೀನಿ ಅಷ್ಟೇ 2. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ದರ್ಸ್ 4 ಕ್ಲಸ್ಟರ್ಸ್ ಗ್ಯಾಪ್ ಬಿಕಾಸ್ ಐ ವಾಂಟೆಡ್ ಅ ವೈಡ್ ನೆಕ್. ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಸೊ ನಿಮ್ಗೆ ಹೇಗೆ ಬೇಕು ಆಗ ನೀವು ಮಾಡ್ಕೋಬೋದು. ಇಫ್ ಯು ವಾಂಟ್ ಅ ವೈಡ್ ನೆಕ್ ಯು ಕ್ಯಾನ್ ಸಿ ದ ಪ್ರಪೋರ್ಷನೇಟ್ ಆ್ಯಂಡ್ ಡೂ ಇಟ್. ಸ್ಲೀವ್ಸು ಅಷ್ಟೇ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಇಷ್ಟು ಸ್ಲೀವ್ಸ್ ಮಾಡಿದ್ದೀನಿ. ಸೊ ನೀವು ಯು ಕ್ಯಾನ್ ಕೀಪ್ ಯು ಕ್ಯಾನ್ ಗೋ ಆನ್ ವರ್ಕಿಂಗ್ ಇಫ್ ಯು ವಾಂಟ್ ಫುಲ್ ಸ್ಲೀವ್ಸ್ ಅಥವಾ ಹಾಫ್ ಸ್ಲೀವ್ಸ್ ಆ ಥರ ಬೇಕಂದರೆ. ಉದ್ದ ಬೇಕಂದರೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇಷ್ಟೇ ಸಾಕು ಅಂದರೆ ಯು ಕ್ಯಾನ್ ಸ್ಟಾಪ್ ಇಟ್ ದೇರ್. ನನ್ನ ಸ್ಲೀವ್ಸ್ ಮೆಷರ್ಮೆಂಟ್ 14 ಇದೆ. ಬಟ್ ನಾವಿವಾಗ ಫ್ರೀ ಸೈಜ್ ಮಾಡ್ತಿದ್ದೀವಿ, ಅಂದರೆ ಟೈ ಮಾಡೋ ಥರ ಮಾಡ್ತಾ ಇದ್ದೀವಿ. ಸೊ ಇದು 14 ಅಂತ ಅಂದರೆ ನಾನು 20 ಸಾಕಾಗಲ್ಲ, 24 ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ಐ ವಿಲ್ ಗೋ ವಿತ್ 24. ಸೊ 24 ಮಾಡಿದ್ರೆ ಹಾಫ್ ಆಫ್ ದ್ಯಾಟ್, ಅದ್ರ ಹಾಫ್, ಬಿಕಾಸ್ ಬೋತ್ ದ ಸೈಡ್ಸ್ ಐ ಆಮ್ ಡೂಯಿಂಗ್. ಸೊ ಹಾಫ್ ಆಫ್ 24 ಈಸ್ 12. ಈಗ ಇಲ್ಲಿ ನಾವು ಫಸ್ಟ್ ಡಿಸೈಡ್ ಮಾಡಿದ ಹಾಗೆ 6 1 2 3 4 5 6 ಈ ಕಡೆನೂ ಅಷ್ಟೇ 1 2 3 4 5 6 ಈ ಮೆಷರ್ಮೆಂಟ್ನ ನೋಡಿಕೊಂಡು ನಾನು ಇಲ್ಲಿಗೆ ಸ್ಲೀವ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟು ದ ಥರ್ಡ್ ಒನ್, ಫ್ರಮ್ ದಿಸ್ ಎಂಡ್ ಟು ದ ಥರ್ಡ್ ಒನ್. ಸೊ ನಾನು 4 ಸ್ಟಿಚ್ ಮಾರ್ಕರ್ಸ್ ತೊಗೊಂಡಿದ್ದೀನಿ. 1 ಸ್ಟಿಚ್ ಮಾರ್ಕರ್ನ ನಾನು ಇಲ್ಲಿಗೆ ಹಾಕ್ತೀನಿ, ಇನ್ನೊಂದು ಸ್ಟಿಚ್ ಮಾರ್ಕರ್ನ ಇಲ್ಲಿಗೆ ಹಾಕ್ತೀನಿ. ಸೊ ವಿವ್ ಮೇಡ್ ದ ಮಾರ್ಕ್. ಈ ಬ್ಯಾಕ್ ಸೈಡಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಫ್ರಂಟ್ ಸೈಡಲ್ಲೂ ಅದೇ ರೀತಿ 1 2 3 ಈ ಕಡೆಯಿಂದ ಥರ್ಡ್ ಒನ್ಗೆ ನಾನು ಸ್ಟಿಚ್ ಮಾರ್ಕರ್ ಹಾಕ್ತೀನಿ. ಈ ಕಡೆನೂ ಅಷ್ಟೇ ಟು ದ ಥರ್ಡ್ ಒನ್ 2 3 ಗ್ಯಾಪ್ ಇಲ್ಲಿದೆ 2 3 1 2 3 ಇಲ್ಲಿ ಥರ್ಡ್ ಒನ್. ಸೊ ನೀವು ನೋಡ್ಕೋಬೇಕು ಹೇಗಿದೆ ಇದು ಅಂತ. ಇಲ್ಲಿ ಬ್ಯಾಕ್ ಸೈಡಲ್ಲಿ 1 2 3 4 5 6 1 2 3 4 5 6 ಇದ್ರೆ ಇಲ್ಲಿ ಎಷ್ಟಿದೆ 1 2 3 4 5 6 1 2 3 4 5 6. ಸೊ ಈ ಕಡೆ 1 2 3 ಥರ್ಡ್ ಒನ್ನಿಗೆ ನಾನು ಹಾಕ್ತಾ ಇದ್ದೀನಿ. ಮತ್ತೆ ನೀವು ಇದನ್ನ ಮೆಷರ್ಮೆಂಟು ನೋಡ್ಕೋಬೇಕಾಗತ್ತೆ, ಇಲ್ಲಿ ಕರೆಕ್ಟ್ ಆಗಿದೆಯಾ, ಇದು ಪ್ರೊಪೋರ್ಷನೇಟ್ ಆಗಿದೆಯಾ ಅಂತ. ಸೊ ಎಸ್, ಇದು ಕರೆಕ್ಟ್ ಆಗಿದೆ. ಒಂಚೂರು ಇಲ್ಲಿ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಗ್ಯಾಪ್ ಬರುತ್ತೆ. ಸೊ ಇದು ಇಲ್ಲಿಗೆ ಮಾಡಬೇಕು. ಇದೆರಡು ಇಲ್ಲಿಗೆ ನೀಟಾಗಿ ಕೂತಿದೆ. This is the midway, so you have to put it here. The stitch should come here. Yeah. Now we'll start doing the sleeves. Sleeves ಮಾಡೋದಕ್ಕೂ ಫಸ್ಟ್ ನೀವು ನಾಟ್ ಹಾಕೋಬೇಕು. Make a knot. ತುಂಬ ಟೈಟ್ ನಾಟ್ ಬೇಡ, ಲೂಸ್ ನಾಟೇ ಇರಲಿ. ಸೊ ದ ನಾಟ್ ಇಸ್ ಡನ್. ಈಗ ಯು ನೋ ದಿ ಮೆಷರ್ಮೆಂಟ್. ನಾವು ಅಂದ್ಕೊಂಡ ಹಾಗೆ 24
24 ಇರಲಿ ಅಂತ, ಬಿಕಾಸ್ ದಿಸ್ ಇಸ್ ಫ್ರೀ ಸೈಜ್. ಟೈ ಮಾಡೋದಾಗಿರೋದ್ರಿಂದ ನಾನು 24 ಅಂತ ಅಂದ್ಕೊಂಡಿದ್ದೀನಿ. ಸೊ 24 ಡಿವೈಡೆಡ್ ಬೈ 2, ದಟ್ ಈಸ್ 12. ಸೊ ಈಚ್ ಸೈಡ್ 12 ಬರೋ ಹಾಗೆ, 12 ಸೆಂಟಿಮೀಟರ್ ಬರೋ ಹಾಗೆ ನಾವು ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ದ ಮೆಷರ್ಮೆಂಟ್. Now the knot is ready. You have to put it here. ಈ ಸ್ಟಿಚ್ ಮಾರ್ಕರ್ ಇದೆಯಲ್ಲ, ಈ ಸ್ಟಿಚ್ ಮಾರ್ಕರ್ ಜಾಗಕ್ಕೆ ನೀವು ಹಾಕಬೇಕು. Through the two this thing. ಸೊ ನಿಮ್ಮನ್ನ ಒಳಗಿಂದನಾದರೂ ಹಾಕ್ಬೋದು, ಹೊರಗಿಂದನಾದರೂ ಹಾಕ್ಬೋದು. ನೀಟಾಗಿ ಬರೋ ಥರ ಮಾಡಬೇಕಷ್ಟೆ. pull out the yarn. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. So 25 ಹಾಕಿದ್ದೀನಿ. ಲೆಟ್ಸ್ ಸಿ, ಲೆಟ್ಸ್ ಚೆಕ್ ದ ಮೆಷರ್ಮೆಂಟ್. Twenty-six, 27, 28, 29, 30, 31, 32, 33, 34 and 35. So let's check the measurement now. Yes, so this is the measurement to the one side. Let's cut the yarn. Pull it. ಸೊ ಎಸ್, ಇದು ಇಷ್ಟು ಸ್ಟಿಚ್ನ ಇವಾಗ ನೆಕ್ಸ್ಟ್ ಇದಕ್ಕೂ ಹಾಕೋಣ. ಸೊ ಸೇಮ್ ಸ್ಟಿಚ್ ಇಲ್ಲೂ ಮಾಡಬೇಕು, ಸೇಮ್ ಸ್ಟಿಚ್ ಇಲ್ಲೂ ಮಾಡಬೇಕು ಆ್ಯಂಡ್ ಸೇಮ್ ಸ್ಟಿಚ್ ಇಲ್ಲೂ ಮಾಡಬೇಕು. ಇದಿಷ್ಟನ್ನು ಮಾಡಿ ಮುಗಿಸಿ ನಾನು ಮತ್ತೆ ಸಿಗ್ತೀನಿ. ಸೊ ಇದನ್ನು ನಾನು ಇವಾಗ ಮಾಡಾಯಿತು. 4 ಸೈಡ್ಸು ಮಾಡಿದ್ದೀನಿ. ಸೊ ಎಲ್ಲ 35 ಲೆಂತ್ ಮಾಡಿದ್ದೀನಿ. ಸೊ ಈ ಸೈಡು ಆಗಿದೆ. ಇವಾಗ ಈ ಎಲ್ಲ ಥ್ರೆಡ್ಸ್ನು ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು. ಲೈಕ್ ದಿಸ್, ನೀಟಾಗಿ ನೋಡಿಕೊಂಡು ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ. ಎಲ್ಲ 4 ಸೈಡ್ಸು ಈಕ್ವಲ್ ಇರಬೇಕು. ಲೈಕ್ ದಿಸ್. ಸೊ ಇಟ್ಸ್ ಆಲ್ ಡನ್. ಬೇಕಾದರೆ ನೀವು ಇದನ್ನು ಬುಷಿನೂ ಮಾಡ್ಕೋಬೋದು, ಬಟ್ ನಾನು ಇದನ್ನು ಹೀಗೆ ಬಿಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿದೆ. ಇವಾಗ ಈ ಸೈಡ್ಸ್ನ ಹೈಡ್ ಮಾಡಬೇಕು. ಇಲ್ಲಿ ಎಕ್ಸ್ಟ್ರಾಸ್ ಇದೆಯಲ್ಲ, ಈ ಎಕ್ಸ್ಟ್ರಾಸ್ನ ನಾನು ನೀಡಲ್ ಹೆಲ್ಪಿಂದ ಹೈಡ್ ಮಾಡ್ತೀನಿ. ಸೊ ಇದನ್ನು ಹೈಡ್ ಮಾಡೋದು ಹೇಗೆ ಅಂತ ಆಲ್ರೆಡಿ ತೋರಿಸಿದ್ದೀನಿ. ನಾನು ಇದನ್ನು ಹೈಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಮಗೆ ಟಾಪ್ ಹೇಗೆ ಟರ್ನ್ ಔಟ್ ಆಯಿತು ಅಂತ ಅಲ್ಲಿ ಶೋ ಯು. ಈಗ ಇದರದ್ದು ಸ್ಲೀವ್ಸ್ನು ಎಲ್ಲ ಹಾಕಿ ಇದನ್ನೆಲ್ಲ ಸೈಡ್ಸ್ನೆಲ್ಲ ನಾನು ಕವರ್ ಮಾಡಿದ್ದೀನಿ ನೀಟಾಗಿ. ಸೊ ಇದು ಹೇಗೆ ಬರುತ್ತೆ ಅಂತಂದರೆ, ಸ್ಲೀವ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಟೈ ಮಾಡ್ಕೊಬೋದು. ಅಂದರೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನೀವು ಟೈ ಮಾಡ್ಕೋಬೋದು ಇದನ್ನು ಸ್ಲೀವ್ಸ್ನ. ದಿಸ್ ಇಸ್ ಹೌ ಇಟ್ ಈಸ್. ಸ್ಲೀವ್ಲೆಸ್ ಬರುತ್ತೆ. ಯಾವ ಲೆಂತಿಗೆ ಬೇಕಾದರೂ ನೀವು ಇದನ್ನ ಟೈ ಮಾಡ್ಕೋಬೋದು. ದಿಸ್ ಇಸ್ ಹೌ ಇಟ್ ಈಸ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಟರ್ನ್ಡ್ ಔಟ್ ದ ಟಾಪ್. $35 stitches.
each sides. This is the pattern. ಸೊ ನೋಡಿದ್ರಲ್ಲ ನಾನು ಟಾಪ್ ಹೇಗ್ ಮಾಡಿದೆ ಅಂತ. ಇದೇ ರೀತಿ ನಾನು ಮುಂದೆ ಮಾಡೋ ಪ್ರಾಜೆಕ್ಟ್ಸ್ ಟ್ಯುಟೋರಿಯಲ್ ನ ಪೋಸ್ಟ್ ಮಾಡ್ತಿರ್ತೀನಿ. ಹಾಗೆ ನಾನು ಇದುವರೆಗೂ ಮಾಡಿರೋ ಪ್ರಾಜೆಕ್ಟ್ಸ್ ಎಕ್ಸ್ಪ್ಲೇಷನ್ ವಿಡಿಯೋನು ಪೋಸ್ಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಹಾಗೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ನಾಟ್ ಮಿಸ್ ಎನಿ ಆಫ್ ದ ವಿಡಿಯೋಸ್. ಥ್ಯಾಂಕ್ ಯು. What is Mama trying to do? I think I should help her. Please do subscribe. Thank you.